ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜುಗೌಡರು, ಉಪಾಧ್ಯಕ್ಷರಾಗಿ ಹೊಂಪಲಘಟ್ಟ ಸತೀಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಇದೇ ವೇಳೆ ಕೇಂದ್ರದ ಮಾಜಿ ಸಚಿವರಾದ ಎ. ನಾರಾಯಣಸ್ವಾಮಿ ಮತ್ತು ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರುಗಳು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜುಗೌಡ ಹಾಗೂ ಉಪಾಧ್ಯಕ್ಷರಾದ ಸತೀಶ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಎಂಗಾರೆಡ್ಡಿ, ನರಸಿಂಹರೆಡ್ಡಿ, ಬಿದರಗುಪ್ಪೆ ಆಂಜಿನಪ್ಪ, ಅತ್ತಿಬೆಲೆ ಬಸವರಾಜು, ಪಿಎಲ್ಡಿ ಆಂಜಿನಪ್ಪ, ಕಮ್ಮಸಂದ್ರ ಸತೀಶ್, ಕಾವಲಹೊಸಳ್ಳಿ ವೆಂಕಟೇಶ್, ಚಿಕ್ಕ ಹಗಡೆ ತಿಲಕ್ಗೌಡ, ಪಂಡಿತನ ಅಗ್ರಹಾರ ಅಶೋಕ್, ಆರೋಹಳ್ಳಿ ರಘು, ಕುವೆಂಪು ನಗರ ಹರೀಶ್, ಸೋಮಶೇಖರ್ ರೆಡ್ಡಿ, ನಾಗರಾಜ್, ಲಕ್ಷ್ಮೀನಾರಾಯಣ್, ರಮೇಶ್ ರೆಡ್ಡಿ, ಬಂಡಾಪುರ ರಾಮಚಂದ್ರ, ಅನಿಲ್, ಜಯಪ್ರಕಾಶ್, ಬಳ್ಳೂರು ಅನಿಲ್, ಚಂದ್ರು, ಬಿದ್ರಗೆರೆ ಮೂರ್ತಿ, ನ್ಯೂಟನ್ ರೆಡ್ಡಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು. ಆನೇಕಲ್ನ ಪಿಎಲ್ಡಿ ಬ್ಯಾಂಕ್ಗೆ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನನ್ನನ್ನು ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರನ್ನಾಗಿ ನಮ್ಮ ಸತೀಶ್ ಹೊಂಪಲಘಟ್ಟ ಅವರನ್ನು ಸಹ ಮಾಡಿದ್ದಾರೆ. ಈ ಒಂದು ಅವಿರೋಧ ಆಯ್ಕೆಯಿಂದ ನಮ್ಮ ಕೇಂದ್ರ ಸಚಿವರು, ನಮ್ಮ ನಾಯಕರು, ನಮ್ಮ ಗುರುಗಳು ಆದಂಥ ಎ. ನಾರಾಯಣಸ್ವಾಮಣ್ಣನವರು, ಅದೇ ರೀತಿ ನಮ್ಮ ಎಂಗಾರೆಡ್ಡಿ ಅಣ್ಣನವರು, ನರಸಿಂಹರೆಡ್ಡಿ ಅಣ್ಣನವರು, ಬಿ. ಜೆ. ಆಂಜಿನಪ್ಪನವರು, ಬಸಣ್ಣರು ಮತ್ತು ಶಿವಪ್ಪಣ್ಣರು ಎಲ್ಲ ನಮ್ಮ ನಾಯಕರ ಸಹಕಾರದಿಂದ ಇವತ್ತು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹ ಒಬ್ಬ ಮಂಡಲದ ಅಧ್ಯಕ್ಷನಾಗಿ ಮಾಡಿ ಪಕ್ಷ ಇವತ್ತು ಪಿಎಲ್ಡಿ ಬ್ಯಾಂಕ್ನಲ್ಲೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಭಾರತೀಯ ಜನತಾ ಪಾರ್ಟಿಗೆ ನನ್ನ ಜೀವನ ಪರ್ಯಂತ ಸಹ ನಾನು ದುಡಿದ್ರೂ ಆ ಋಣ ತೀರ್ಸೋಕ್ಕಾಗಲ್ಲ. ಯಾಕಂದರೆ ನಾವೊಬ್ಬ ರೈತನ ಮಗ, ಇವತ್ತೊಬ್ಬ ರೈತನ ಮಗ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷನಾಗಿ ಮಾಡಿರುವುದು ನನ್ನ ಭಾರತೀಯ ಜನತಾ ಪಾರ್ಟಿ. ನಮ್ಮ ನರೇಂದ್ರ ಮೋದಿಜಿ ಮತ್ತು ವಾಜಪೇಯಿ ಅವರು ನೆನೆಸ್ತಾ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ನನಗೆ ಮತದಾನ ಮಾಡಿದ ಎಲ್ಲ ಮತದಾನ ಪ್ರಭುಗಳಿಗೂ ಹಾಗೂ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೃಷಿ ಪ್ರಾಥಮಿಕ ಬ್ಯಾಂಕ್ ಪಿಎಲ್ಡಿ ಬ್ಯಾಂಕ್ ವತಿಯಿಂದ ತಾಲೂಕು ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆ ಇತ್ತು. ಈ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಅಭ್ಯರ್ಥಿಯಾಗಿ ಬ್ಲಾಕ್ ಅಧ್ಯಕ್ಷ ಅಂದರೆ ಹೋಬಳಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರಂತ ಇತ್ತೀಚೆಗೆ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾದಂಥ ಮುನಿರಾಜ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಾಗ ಪಕ್ಷ ಮತ್ತು ಕಸಬಾ ಕ್ಷೇತ್ರದ, ಸಮುದ್ರ ಕ್ಷೇತ್ರದ ಅಭ್ಯರ್ಥಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸತೀಶ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಾಗ ನಮ್ಮ ನೂತನವಾಗಿ ಆಯ್ಕೆ ಆಗಿದ್ದ 13 ಸದಸ್ಯರು ಭಾಳ ಕಳಕಳಿಯಿಂದ, ಕಾಳಜಿಯಿಂದ ಇವತ್ತು ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುನಿರಾಜ್ ಅವರನ್ನು, ಉಪಾಧ್ಯಕ್ಷರಾಗಿ ಸತೀಶ್ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನಿರ್ದೇಶಕರಿಗೆ ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿ ಪಿಎಲ್ಡಿ ಬ್ಯಾಂಕ್ 15 ವರ್ಷಗಳಿಂದ BJPಯ ತೆಕ್ಕೆಯಲ್ಲಿದೆ. BJP ತೆಕ್ಕೆಗೆ ಬಂದ ನಂತರ
ಹಿಂದಿನ ಅಧ್ಯಕ್ಷರಾದ ಸನ್ಮಾನ್ಯ ಆಂಜಪ್ಪನವರು, ಸೋಮಶೇಖರ್ ಅವರು, ಪ್ರಭಾಕರ್ ಅವರು, ಸತೀಶ್ ಅವರು, ಅನೇಕರು ಈ ಬ್ಯಾಂಕ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿ ಈ ಒಂದು ಬ್ಯಾಂಕ್ ಬಹುಶಃ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಟ್ರಾನ್ಸಾಕ್ಷನಲ್ಲಿ ಅಲ್ವಾ? ಹೌದು, ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿ ಭವಿಷ್ಯದಲ್ಲಿ ಸಹ ಮುಂದುವರ್ಸ್ಕೊಂಡು ಹೋಗಬೇಕು. ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಯೋಜನೆಗಳನ್ನು, ಸಬ್ಸಿಡಿ ಯೋಜನೆಗಳನ್ನು ಮತ್ತು ಬ್ಯಾಂಕ್ನ ಡಿಪಾಸಿಟ್ಗಳನ್ನು ಹೆಚ್ಚು ಮಾಡುವ ದಿಕ್ಕಿನಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಕೆಲಸ ಮಾಡಬೇಕು. ಹೆಚ್ಚು ಗ್ರಾಮೀಣ ಪ್ರದೇಶದ ಬ್ಯಾಂಕ್ ಸಂಪರ್ಕವನ್ನು ಮಾಡಬೇಕು. ಅವರ ಸಂಪರ್ಕದಿಂದ ಬ್ಯಾಂಕಿಗೆ ಒಳ್ಳೆಯ ಸಂಬಂಧಗಳನ್ನು ಮಾಡುವ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕು. ಮತ್ತು ಈ ಬ್ಯಾಂಕು ಇನ್ನೂ ಭವಿಷ್ಯದಲ್ಲಿ ಮುನ್ನೆಲೆಗೆ ಬರಬೇಕಂತೇಳಿ ಅವರಿಗೆ ವಿಶೇಷ ಸೂಚನೆ ನೀಡ್ತಾ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸತಕ್ಕಂಥ ಗೆಲುವಿಗೆ ಭಾಗವಹಿಸಿದ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆ. ಸರ್, ನಾರಾಯಣಸ್ವಾಮಿ ಹೊಸ ಸಂಚಲನ ಮೂಡಿಸ್ತಾರೆ ಅನೇಕ ಬಿಜೆಪಿಯಲ್ಲಿ. ಈ ಸಂಚಲನ ಮುಂದೆ ಹೆಂಗೆ ಬರ್ತದೆ? ನಾನು ನಾಯಕತ್ವವಾದ ಕಾರ್ಯಕರ್ತ, ಇಡೀ ಕಾರ್ಯಕರ್ತರು ನಾರಾಯಣಸ್ವಾಮಿ ರೀತಿಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಈ ಸ್ಥಾನದಲ್ಲಿ ಎಲ್ಲರೂ ಸಹ ಈ ಒಂದು ಸಾಮೂಹಿಕ ನಾಯಕತ್ವದ ಇಡೀ ದೇಶದ ಅಭಿವೃದ್ಧಿ ಬಗ್ಗೆ ಮೋದಿಯವರ ನಾಯಕತ್ವವನ್ನು ಬಲಪಡಿಸುವ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಆನೇಕಲ್ ತಾಲೂಕಿನ ಬಿಜೆಪಿ ಗಟ್ಟಿಯಾಗ್ತದೆ. 38ರಲ್ಲಿ ಪ್ರಾರಂಭವಾದ ಈ ಒಂದು PLD ಬ್ಯಾಂಕು 76 ವರ್ಷ ಆಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿ 175 ಬ್ಯಾಂಕ್ಗಳಲ್ಲಿ 11ನೇ ಸ್ಥಾನಕ್ಕೆ ಹೋಗಿ ಜಿಲ್ಲೆಯಲ್ಲಿ 1ನೇ ಸ್ಥಾನದಲ್ಲಿ ಈ ಒಂದು ಬ್ಯಾಂಕ್. ಇವತ್ತು ನಮ್ಮ ಸ್ನೇಹಿತರು ಮುನ್ರಾಜಗೌಡರು ಪಕ್ಷದ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತರಿಂದ ಗುರುತಿಸಿ ಎಲ್ಲ 4 ಹೋಬಳಿಯಿಂದ ಈ ಒಂದು PLD ಬ್ಯಾಂಕ್ 5,000 ಸದಸ್ಯರುವಂಥ ಬ್ಯಾಂಕಲ್ಲಿ 600 ಜನ ನಿರ್ದೇಶಕರಲ್ಲಿ 10 ಜನರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮೊದಲಾಗಿ ಅಭಿನಂದಿಸುತ್ತೇನೆ. 3 ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ಆಯಿತು. ಆ 3 ಕ್ಷೇತ್ರಗಳಲ್ಲಿ ಹೆಚ್ಚು ಮತಗಳನ್ನು ನೀಡಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅವಿರೋಧವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದ ಮುನ್ರಾಜಗೌಡರಿಗೂ ಮತ್ತು ಉಪಾಧ್ಯಕ್ಷರಾದ ಸತೀಶ್ ಅವರಿಗೂ ಎಲ್ರಿಗೂ ನಾನು ಮೊದಲನೇದಾಗಿ ಅವ್ರ ಮೇಲೆ ಪ್ರಾರ್ಥನೆ ಮಾಡೋದು, ಇಡೀ ಏನು ಜಿಲ್ಲೆಯಲ್ಲಿ 1ನೇ ಸ್ಥಾನ ಇತ್ತು, ಇಡೀ ರಾಜ್ಯದಲ್ಲಿ 1ನೇ ಸ್ಥಾನಕ್ಕೆ ಹೋಗೋದಕ್ಕೆ ಪ್ರಾಮಾಣಿಕವಾಗಿ ರಾಜ್ಯ ಬ್ಯಾಂಕಿಂದ SLD ಬ್ಯಾಂಕಿಂದ ಹೆಚ್ಚು ಅನುದಾನವನ್ನು ತಂದು ಸಬ್ಸಿಡಿ ರೀತಿಯಲ್ಲಿ ಎಲ್ಲ ರೈತರಿಗೆ ಸಾಲಗಳನ್ನು ಕೊಟ್ಟು ಮರುಪಾವತಿ ಮಾಡಿ ಹೆಚ್ಚು ಠೇವಣಿಗಳನ್ನು ಸಂಗ್ರಹಿಸಿ ನಂತರ ಚಿನ್ನದ ಸಾಲ ಇರ್ಬೋದು, ಲಾಕರ್ ವ್ಯವಸ್ಥೆ ಇದೆ, ಇವತ್ತು ಎಲ್ಲ ಡೆವಲಪ್ಮೆಂಟ್ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು, ಎಲ್ಲ ಸಾಲಗಳನ್ನು ಕೊಡೋದಕ್ಕೆ ಇವತ್ತು 15 ವರ್ಷದಿಂದ ಸತತವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಇಲ್ಲಿದೆ. ಮೊದಲನೇದಾಗಿ P. ಆಂಜನಪ್ಪ ಅವರು ಅಧ್ಯಕ್ಷ ಆದಮೇಲೆ ಈ ಬ್ಯಾಂಕು ಸತತವಾಗಿ ಲಾಭದಲ್ಲಿ ಇವತ್ತು ನಿರ್ದೇಶಕರೇ ಇವತ್ತು 2 ಅಂತಸ್ತುಗಳನ್ನು ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಇವತ್ತು 2.5 ಲಕ್ಷ ಬಾಡಿಗೆ ಬರೋ ರೀತಿಯಲ್ಲಿ ನಷ್ಟದಲ್ಲಿರುವಂಥ ಬ್ಯಾಂಕ್ ಇವತ್ತು ಬಾಡಿಗೆ ಬರೋ ರೀತಿಯಲ್ಲಿ ಮಾಡಿ ಸಹಕರಿಸಿ ಪ್ರಾಮಾಣಿಕವಾಗಿ ಇಲ್ಲಿ ಸಿಬ್ಬಂದಿಯವರು ಅಷ್ಟೇ, ಇಲ್ಲಿ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಎಲ್ಲ ನಾವೇ ಅಧ್ಯಕ್ಷರು ಅಂತ ಗೊತ್ತಾಗಿ ಪ್ರತಿಯೊಬ್ಬರೂ ತಮ್ಮ ಕೈಯಿಂದ ಎಲ್ಲ ವಾರ್ಷಿಕ ಮಹಾಸಭೆಯಲ್ಲಿ ಬ್ಯಾಂಕಿಂದ ಖರ್ಚಾಗದೆ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರೇ ನಡೆಸಿಕೊಂಡು 15 ವರ್ಷದಿಂದ ಸತತವಾಗಿ ಲಾಭದಲ್ಲಿ ಬರ್ತೈತೆ. ಮುಂದಿನ ದಿನಗಳಲ್ಲಿ ಈ ಬ್ಯಾಂಕನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ರೈತರಿಗೆ ಅನುಕೂಲ ಮಾಡಿ ರಾಜ್ಯದಲ್ಲಿ 1ನೇ ಸ್ಥಾನ ಕೊಡೋದಕ್ಕೆ ಪ್ರಯತ್ನ ಪಡಬೇಕಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಈ ಸಭೆಗೆ ಆಗಮಿಸಿರುವ ಗೌರವಾನ್ವಿತ ನಮ್ಮ ಕೇಂದ್ರ ಸಚಿವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಯಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸಹಕಾರ ಸಂಘಗಳ ಸಂಸ್ಥೆಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಿರ್ದೇಶಕರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಬರುವಂಥ ಎಲ್ಲ VSS ಚಾನೆಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಮಾಡಲಿ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ.